ನಿನ್ನ ರುಂಡವನ್ನು ತುಂಡರಿಸುತ್ತಿದ್ದೇನೆ. ಈ ರೀತಿ ಕೋಡನ ದೇಹದಲ್ಲಿ ಅಡಗಿಕೊಳ್ಳುತ್ತಿದ್ದ ಗಂಡನ ರುಂಡವನ್ನು ಕತ್ತರಿಸಿ ಆವೇಶಗೊಂಡು ಮನೆಗೆ ಬೆಂಕಿ ಹಚ್ಚಿ ತಾನು ಅಗ್ನಿಗೆ ಆಹುತಿಯಾಗುತ್ತಾಳೆ. ಈ ದೃಶ್ಯ ಕಂಡ ಜನಸಮೂಹ ಮಾರಿಕಾಂಬೆ ಸಾಮಾನ್ಯ ಹೆಣ್ಣಲ್ಲ, ದೈವಾಂಶ ಸಂಭೂತೆ, ಆದಿಶಕ್ತಿ ಅವತಾರವೆಂದು ಭಾವಿಸಿ ಮಾರಿಕಾಂಬಳನ್ನು ಪೂಜಿಸತೊಡಗುತ್ತಾರೆ. ಶಿರಸಿ ಮಾರಿಕಾಂಬ ಪ್ರತಿಮೆಯು ಹಾನಗಲ್ಲಿನಿಂದ ಬಂದದ್ದು ಎಂಬ ಪ್ರತೀತಿ ಇದೆ. ಹಾನಗಲ್ಲಿನ ದುರ್ಗಾದೇವಿ ಪ್ರತಿಮೆಯನ್ನು ಕಳ್ಳರು ಕತ್ತರಿದು ಶಿರಸಿಯ ಕೆರೆ ದಂಡೆಯಲ್ಲಿ ವಜ್ರ ವೈಡೂರ್ಯಗಳಿಂದ ಕೂಡಿದ ಬಂಗಾರದ ಆಭರಣಗಳನ್ನು ದೋಚಿ ದೇವಿ ಪ್ರತಿಮೆಯನ್ನು ಕೆರೆಯಲ್ಲಿ ಎಸೆದು ಹೋಗಿರುತ್ತಾರೆ. ಈಗಲೂ ಸಹ ಆ ಕೆರೆಯನ್ನು ದೇವಿ ಕೆರೆ ಎಂದು ಕರೆಯುತ್ತಾರೆ. ಕಾಲಾಂತರದಲ್ಲಿ ಅಸಾಧಿ ಕುಟುಂಬದ ಬಸಪ್ಪನ ಕನಸಿನಲ್ಲಿ ದೇವಿ ಬಂದು ನಾನು ಕೆರೆಯಲ್ಲಿದ್ದೇನೆ, ನನಗೊಂದು ಸ್ಥಾನ ಕೊಡು ಎಂದಾಗ ಊರ ಗೌರವನಿಗೆ ತಿಳಿಸಿ ಕೆರೆಯಿಂದ ದೇವಿ ಪ್ರತಿಮೆಯನ್ನು ಹೊರತೆಗೆದು ಆಗ ಶಿರಸಿಯನ್ನು ಆಳುತ್ತಿದ್ದ ಇಮ್ಮಡಿ ಸದಾಶಿವರಾಯರಿಂದ 1689ರಲ್ಲಿ ಶ್ರೀ ಮಾರಿಕಾಂಬೆ ದೇವಸ್ಥಾನವನ್ನು ಕಟ್ಟಿಸಲ್ಪಡುತ್ತದೆ. ಅಂದು ಸ್ಥಾಪಿಸಲ್ಪಟ್ಟ ಶ್ರೀ ಮಾರಿಕಾಂಬ ದೇವಿಯು ಉತ್ತರ ಕನ್ನಡದ ಆರಾಧ್ಯ ದೇವತೆಯಾಗಿ ಜಗತ್ ಪ್ರಸಿದ್ಧರಾಗಿ ನಂಬಿ ಬಂದ ಭಕ್ತರ ರೋಗ ರುಜಿನಗಳನ್ನು ದೂರ ಮಾಡಿ ಬೇಡಿದ ವರಗಳನ್ನು ಕೊಟ್ಟು ರಕ್ಷಿಸಿ ಆಶೀರ್ವದಿಸುತ್ತಿದ್ದಾರೆ ಶಿರಸಿಯ ಶ್ರೀ ಮಾರಿಕಾಂಬೆ.